ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಡಿಪ್ಲೊಮಾ ಫಾರ್ಮಸಿ ಇದು ಏನು ಒಂದು ನಿನ್ನೆ ಅಪ್ಡೇಟ್ ಆಗಿರುವಂಥದ್ದು ಈ ಆರ್ಡ್ರ್ ಕಾಪಿಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಕನ್ಫರ್ಮೇಷನ್ ಸ್ಲಿಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಪೇಮೆಂಟನ್ನು ಮಾಡಬೇಕಾಗಿರುವಂಥ ಒಂದು ಪ್ರಶ್ನೆ ಬಂದಿರುವಂಥದ್ದು. ಇಲ್ಲಿ ಏನು ಪ್ರಶ್ನೆ ಅಂತಂದರೆ, ಇಲ್ಲಿ 70,000 ಮತ್ತು 14,000ಕ್ಕೆ ವ್ಯತ್ಯಾಸ ಆಗ್ತಾ ಇದೆ. ಅಲ್ಲಿ 70,500 ರೂಪಾಯಿ ಕೇಳ್ತಾ ಇದೆ. ಆ್ಯಕ್ಚುಲಿ ಇರುವಂಥದ್ದು 14,000 ರೂಪಾಯಿ. ಅವರೇ ಹೇಳಿದಾಗೆ 14,000 ರೂಪಾಯಿ ಫೀಸ್ ಇದೆ ಕಾಲೇಜದ್ದು. ಇಲ್ಲಿ ಕೂಡ ಸ್ಕ್ರೀನ್ ನೋಡ್ತಾ ಇದ್ದೀವಿ, ಕರ್ನಾಟಕ ವಿದ್ಯಾರ್ಥಿಗಳಿಗೆ ಶುಲ್ಕ 14,300 ರೂಪಾಯಿ ಅಂತಿದೆ. ಅದರ ಭಾಳ ಅಬ್ಬಬ್ಬ ಅಂದರೂ ಕೂಡ 17,000 ರೂಪಾಯಿ, 17,500 ರೂಪಾಯಿ ಇದೆ. ಅದು ಯಾರಿಗೆ? ಅದರ್ ಸ್ಟೇಟ್ನವ್ರಿಗೆ. ಇದನ್ನು ಬಿಟ್ಟು ಅವ್ರು ಕೇಳ್ತಿರುವಂಥದ್ದು, ನಮ್ಗಳಿಗೆ 70,000 ಬರ್ತಾ ಇದೆ, ಕ್ಲಾರಿಟಿ ಕೊಡಿ, ಏನು ಮಾಡಬೇಕು ಮುಂದೆ ನೋಡಿ. ಇದು ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ, ಕೀದವರು ಮಾಡುವಂಥ ಭಾಳಷ್ಟು ಟೆಕ್ನಿಕಲ್ ತಪ್ಪುಗಳು ಇದನ್ನೇ ಮಾಡ್ತಾಯಿದ್ದಾರೆ. ಯಾವುದಾದ್ರೂ ಇಂಜಿನಿಯರಿಂಗ್ ಇದ್ದದನ್ನು ಲಿಂಕನ್ನು ತೊಗೊಂಬಂದು ನಿಮಗೆ ಸೇರಿಸಿದ್ದಾರೆ. ಆ ಇಂಜಿನಿಯರಿಂಗು ಮೆಡಿಕಲ್ದು ಲಿಂಕ್ ನಿಮ್ಮನ್ನೇ ಮರ್ಜ್ ಮಾಡಿಬಿಟ್ಟಿರ್ತಾರೆ ಇದರಲ್ಲಿ. ಹೀಗಾಗಿ ಅದು ಏನಾಗುತ್ತೆ ಅಂದರೆ, ಫೀಸಲ್ಲಿ ಕ್ಲಾರಿಫಿಕೇಷನ್ ಸಿಗೋದಿಲ್ಲ. ಹಾಗಂತೇಳಿ ನಾವು 70,000 ರೂಪಾಯಿ ಪೇ ಮಾಡಬೇಕಾ? ಮಾಡೋಕ್ಕೆ ಹೋಗ್ಬೇಡ್ರಿ. 50 ರೂಪಾಯಿ ಕನ್ಫರ್ಮೇಷನ್ ಸ್ಲಿಪ್ಪಿಗೆ. 50 ರೂಪಾಯಿ ಇಲ್ಲಪ್ಪ ಅಂತಂದ್ರೆ 750 ರೂಪಾಯಿ. ಯಾಕಂದರೆ ಅವರು ಈ ವರ್ಷ ಏನು ಮಾಡಿಲ್ಲಪ್ಪ ಅಂದರೆ, ನಿಮಗೆ ಆಪ್ಷನ್ ಎಂಟ್ರಿ ಕೊಟ್ಟಿಲ್ಲ ನಿಮಗೆ. ಹೀಗಾಗಿ 750 ರೂಪಾಯಿ ಇಲ್ಲ. ಎಲ್ಲ ಒಂದಕ್ಕೊಂದು ಗೊಂದಲ ಮಾಡ್ಕೊಂಡು ಕೂತಿದ್ದಾರೆ ಇವರು. ಒಂದಕ್ಕೊಂದು ಗೊಂದಲದಲ್ಲಿದ್ದಾರೆ. ಕೀದವರು ಯಾವುದು ಪರ್ಫೆಕ್ಟ್ ಮಾಡಿಲ್ಲ ನಿಮಗೆ. ಹೀಗಾಗಿ ಯಾರು ಕೂಡ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಭಾಳ ಅಂದರೆ 50 ರೂಪಾಯಿ ಅಷ್ಟೇ ಇರುವಂಥದ್ದು, ಅದು ಕನ್ಫರ್ಮೇಷನ್ ಸ್ಲಿಪ್ ಸಲುವಾಗಿ. ಹೌದಾ? ನಾಳೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದರಿಂದ ಏನು ಅವರು ಎಲ್ಲ ಬಂದಿದೆ, ಇವತ್ತು ಎಲ್ಲ ಆಫೀಸೆಲ್ಲ ಬಂದಿರೋದ್ರಿಂದ ಏನಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಇನ್ನೊಂದು ಸಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮಗೇನಂತಂದರೆ, ಯಾರಾದರೂ ಬೆಂಗಳೂರು ಸಮೀಪದಲ್ಲಿರುವವರು ನಾಳೆ ಬೆಳಗ್ಗೆ ಹೋದ ತಕ್ಷಣವೇ ನೀವು ಇನ್ಫಾರ್ಮ್ ಮಾಡಬೇಕಾಗತ್ತಾ ಈ ಒಂದು ಪ್ರಾಬ್ಲಮನ್ನು. ಅದರ ಜೊತೆಗೆ ಎಲ್ಲರೂ ಕೂಡ ಕೆ ಕಾಲ್ ಮಾಡಬೇಕು. ನಾನು ಕೂಡ ನಾಳೆ ಕಾಲ್ ಮಾಡ್ತೀನಿ. 10 ಗಂಟೆಯಿಂದ ನೀವು ಎಲ್ಲರೂ ಕಾಲ್ ಮಾಡಬೇಕು, ಕಂಪಲ್ಸರಿ ಕಾಲ್ ಮಾಡಲೇಬೇಕು. ಆಮೇಲೆ ವೇಟಿಂಗಲ್ಲಿ ಬರುತ್ತೆ. ವೇಟಿಂಗಲ್ಲಿ ಬಂದರೂ ಕೂಡ ಇವರ ವೇಟಿಂಗ್ ಈಸ್ 20, 30 ಅಂತ ಈ ಥರ ಬರ್ತಾ ಇರ್ತವೆ. ಸುಮ್ಮನೆ ವೇಟ್ ಮಾಡ್ತಾರೆ ಅಷ್ಟೇ. ಎಲ್ಲಿದೆ ಕಾಲ್ ಕಟ್ಟಾಗೋ ತನಕನೂ ವೇಟಿಂಗಲ್ಲಿ ಇರ್ರಿ, ತೊಂದರೆ ಇಲ್ಲ. ಬಟ್ ನಾನು ಕೂಡ ಟ್ರೈ ಮಾಡ್ತೇನೆ. ಈ ಒಂದು ಪ್ರಾಬ್ಲಮನ್ನು ಅವ್ರ ಮುಂದೆ ಹೇಳಿದರೆ ಅವ್ರು ಮಧ್ಯಾಹ್ನ ತನಕ ಪ್ರಾಬ್ಲಮನ್ನು ಸಾಲ್ವ್ ಕೊಡ್ತಾರೆ. ಆಮೇಲೆ ಕೊನೆ ದಿನಾಂಕ ಅಂತೂ ಕೊಟ್ಟಿಲ್ಲ ಇನ್ನೂವರೆಗಿಲ್ಲಿ. ಕೊನೆ ದಿನಾಂಕ ಹೋಗಿ ಅಡ್ಮಿಷನ್ ಆಗಬೇಕಲ್ಲ ನಿಮಗೆ. ಅದು ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಈಗ ಯಾರಾದರೂ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗಿದ್ದರೆ ಅವ್ರು ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ಯಾಕಂದರೆ ಇವರು ಸ್ಕೆಡ್ಯೂಲ್ ರಿಲೀಸ್ ಮಾಡಿಲ್ಲ. ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಕೊನೆ ದಿನಾಂಕ ಅಂತ ಕೊಟ್ಟಿರ್ತಾರೆ. ಬಟ್ ಈಗ ನಿನ್ನೆ ಬಿಟ್ಟರು ಇವತ್ತು ಗೌರ್ಮೆಂಟ್ ರಜೆ ಆಗಿಬಿಡ್ತು. ಹೀಗಾಗಿ ತೊಂದರೆ ಆಗಿದೆ. ನಾಳೆಗೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಕೊಟ್ಟು ಕೂಡ ಕ್ಲಿಯರಾಗಿ ಮಾಡಿ ಕೊಟ್ಟರು ಕೂಡ ನಿಮಗೆ ಸೋಮವಾರ ಮಂಗಳವಾರ ತನಕ ಟೈಮನ್ನು ಕೊಡ್ತಾರೆ ಅಡ್ಮಿಷನ್ ಆಗಲಿಕ್ಕೆ. ಹಾಗಂತೇಳಿ ಸುಮ್ಮನೆ ಇರಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಕಾಲ್ ಮಾಡಿರಿ, ಕೆಗೆ ವಿಸಿಟ್ ಮಾಡಿರಿ. ಈ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಕಿಲ್ಲ, ಯಾರು ಕೂಡ ಸಾಲ್ವ್ ಮಾಡಲಿಕ್ಕೆ ಬರೋಂಗಿಲ್ಲ. ಇವೊಂದು ಕೂಡ ನನಗೂ ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬರೋಂಗಿಲ್ಲ. ಯಾಕಂದರೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಪೇಮೆಂಟ್ದು ಪ್ರಾಬ್ಲಮ್. ಹೀಗಾಗಿ ಎಲ್ಲರೂ ಕೂಡ ಕೆಗೆ ಕಾಲ್ ಮಾಡಿರಿ. ನಾನು ಕೂಡ ನಾಳೆ ಕಾಲ್ ಮಾಡ್ತೇನೆ. ಟೆನ್ಷನ್ ತೊಗೋಬೇಡ್ರಿ, ಏನೂ ಆಗೋದಿಲ್ಲ. ದಿನಾಂಕ ವಿಸ್ತರಣೆ ಮಾಡ್ತಾರೆ, ಬಿಟ್ಟರೆ ಪೇಮೆಂಟನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ.